ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲ ಕಾಳಜಿ ಕೇಂದ್ರಗಳಲ್ಲಿ. ಸೊ ಎಲ್ಲ ಭೇಟಿಯಾಗಿ ನೋಡ್ತಾ ಬಂದಿದ್ದೀವಿ ನಾವು. ಸೊ ಇನ್ನೂ ಏನಾದರೆ ಕೆಲಸಗಳಾಗಬೇಕು ಪೆಂಡಿಂಗ್ ಇವೆ, ಅವನ್ನೆಲ್ಲ ನಾವು ಮೀಟಿಂಗ್ ತೊಗೊಂಡು ಎಲ್ಲ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀವಿ. ಯಾವೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ ಮೇಡಮ್? ಈಗ ಸದ್ಯಕ್ಕೆ ಅಲ್ಲಿ ಉರ್ದು ಸ್ಕೂಲಲ್ಲಿ ಜನರು ಕೂಡ ನೆಲೆಸಿದ್ದಾರೆ ಗಂಜಿ ಕೇಂದ್ರದಲ್ಲಿ. ಅದನ್ನ ವೀಕ್ಷಣೆ ಮಾಡಿ ಅವ್ರಿಗೆಲ್ಲ ಕೇಳಿದ್ವಿ, ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ರಿಹ್ಯಾಬಿಲಿಟೇಷನ್ಸ್ ಹೊಸ ಮನೆಗಳು ಬೇಕಂತ ಮನವಿ ಮಾಡಿದಾಗ ನಮಗೆ. ಸೊ ಅದನ್ನ ಮೀಟಿಂಗ್ ತೊಗೊಂಡು ನಾವು ಅದನ್ನು ಬೇಗನೆ ಮಾಡ್ತೀವಿ ಅಂತ ಹೇಳಿದ್ವಿ. ಮಾಡಬೇಕು, ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಇಲ್ಲೀಗಲ್ ಆಗುತ್ತೆ. ನಾವು ಸಿಲ್ಟನ್ನು ಕ್ಲೀನ್ ಮಾಡಿದರೆ ಅದು ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನ ಬೇರೆ ಏನಾದರೂ ಅಲ್ಟರ್ನೇಟಿವ್ ಇದ್ರೆ ನಾವು ಖಂಡಿತವಾಗಿ ಅದನ್ನ ಮಾಡ್ತೀವಿ ಅಂತ. ನಾವು ನದಿ ಒಳಗಿಂದ ಉಸುಕ ತೆಗಿತೇವೆ ಅಂದ್ರೆ ಅದು ಆಗ್ತದೆ ಮೇಡಮ್? ದಟ್ ಅದನ್ನ ನಾವು ಅವರಿಗೆ ರೋಡ್ ಕನೆಕ್ಟಿವಿಟಿ ಬೇಕಂತೆ. ಸೊ ಅದನ್ನು ಕೂಡ ತಂದೆ ಜೊತೆ ಡೆಪ್ಯೂಟಿ ಡಿಪಾರ್ಟ್ಮೆಂಟ್ ಸಹಾಯವಾದಷ್ಟು ನಾವು ಮಾಡ್ತೀವಿ. ರೋಡ್ ಕನೆಕ್ಟಿವಿಟಿ ಆದ್ರೆ ಭೀ ಮೇಡಮ್ ಈಗ ಮಳೆಗಾಲ ಅವಾಗ ನಾವು ಯಾಕಂದ್ರೆ ಮೊನ್ನೆ ಲಿಂಗಾಯತ ಸಮಾಜ ಒಂದು ದಹನ ಮಾಡಿದ್ದಾರೆ, ಅದು ದಫನ್ ಮಾಡೋದು ಐತಿ. ಮನೆ ಕೆಲಸ ರೋಡ್ ಆಗಲಿ ಯಾವುದೇ ಆಗಲಿ ನಾವು ಮಾಡ್ತೀವಿ. ಅಂಕೇಶ್ವರ ಪಟ್ಟಣದಲ್ಲಿ ನಾವು ಎಲ್ಲಿ ಪ್ರವಾಹ ಬಂದಿದೆ ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ ನಾವು. ಸಾಕಷ್ಟು ಸಮಸ್ಯೆಗಳಿವೆ, ಅದನ್ನು ನಾವು ಬೇಗನೆ ಸ್ಪಂದಿಸ್ತೀವಿ ಅಂತ ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಜೊತೆಗೆ ಹೇಳಿದ್ದೀನಿ. ಮತ್ತು ಎಲ್ಲ ಕ್ಷೇತ್ರದ ಜನರಿಗೆ ಕೂಡ ಯಾವುದೂ ಭಯ ಪಡುವಂಥ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತೇನೆ. ಆದಷ್ಟು ಬೇಗ ನಾವು